ಪ್ಯಾನ್ ಇಂಡಿಯಾ ಸಿನಿಮಾಗೆ ಬಂದಂತ KGF ಬಾಲಿವುಡ್ ನೇ ಮಲಗಿಸ್ಬಿಡ್ತು. ಆದ್ರೆ ಇವಾಗ ಪ್ಯಾನ್ ವರ್ಲ್ಡ್ ಸಿನಿಮಾಗೆ ಬಂದಂತ ಟಾಕ್ಸಿಕ್ ಹಾಲಿವುಡ್ ನೇ ಮಲಗಿಸ್ಬಿಡುತ್ತಾ. ಟ್ರೈಲರ್ ಬಿಗಿನಿಂಗ್ ಅಲ್ಲಿ ಯಾವ್ದೋ ಒಂದು ಕ್ರಿಶ್ಚಿಯನ್ ಗ್ರೇವ್ ಯಾರ್ಡ್ ತೋರಿಸ್ತಾರೆ. ವಿಜುವಲಿ ನೋಡ್ತಾ ಇದ್ರೆ ಯಾವ್ದೋ ಹಾಲಿವುಡ್ ಸಿನಿಮಾ ನೋಡ್ದಂಗ್ ಆಗ್ತಾ ಇದೆ. ಗ್ರೇವ್ ಯಾರ್ಡ್ ನುಗ್ದಂತ ಒಂದು ಕಾರ್ ಒಳಗಡೆ ಪ್ಲೇ ಬಾಯ್ ರಾಯ ನಮ್ಮ ಯಶ್ ಸರ್ ಬಾಂಬ್ ನ ಹೀಗೂ ಇಡ್ತಾರ. ಕಾರ್ ಒಳಗಡೆ ಹುಡುಗಿ ಜೊತೆ ಇರುವಂತ ಯಶ್ ಸರ್, ಆಚೆಗಡೆ ಗ್ರೇವ್ ಯಾರ್ಡ್ ಅಲ್ಲಿ ಬಾಂಬ್ ಬ್ಲಾಸ್ಟ್. ಕಾರ್ ಒಳಗಡೆ ಹುಡುಗಿ ಚೀರಾಟ, ಆಚೆಗಡೆ ಬಾಂಬ್ ಬ್ಲಾಸ್ಟ್, ಎಲ್ಲದಕ್ಕೂ ಸಿಂಕು. ಆ ಸ್ಮೋಕಿ ಫ್ರೇಮ್ ಅಲ್ಲಿ ಯಶ್ ಅವರ ಫೇಸ್ ರಿವೀಲ್, ಯಶ್ ಅವರ ಈ ಡೈಲಾಗ್ ಡ್ಯಾಡೀಸ್ ಹೋಮ್ ಹಾಲಿವುಡ್ ಮಂದಿಗೆ ಭಯ ಹುಟ್ಟಿಸಿದೆ. ಹಾಲಿವುಡ್ ನಂದು, ವರ್ಡ್ ಈಸ್ ಮೈ ಟೆರಿಟರಿ ಅಂತ ಹೇಳ್ದಂಗಿದೆ. ಯಶ್ ಅವರ ಫ್ಯಾನ್ಸ್ ಗಂತೂ ಹಬ್ಬ, ವರ್ತ್ ವೈಟಿಂಗ್ ಟ್ರೈಲರ್ ಅಂತ ಹೇಳ್ಬೋದು. ಇಷ್ಟು ವರ್ಷಗಳು ವೆಯ್ಟ್ ಮಾಡೋದಕ್ಕೂ ಸಾರ್ಥಕ ಆಗೋಯ್ತು. ಗೀತು ಮೋಹನ್ ದಾಸ್ ಅವರ ಡೈರೆಕ್ಷನ್, ರವಿ ಬಸ್ರೂರ್ ಅವರ ಮ್ಯೂಸಿಕ್, ಟಾಕ್ಸಿಕ್ ಅನ್ನೋದು ಎವ್ರಿ ಫ್ರೇಮ್ ಅಲ್ಲಿ ಎದ್ದು ಕಾಣ್ತಾ ಇದೆ. ಇಂಟ್ರೆಸ್ಟಿಂಗ್ ಏನಂದ್ರೆ ಇದ್ರ ರೈಟಿಂಗ್ ಅಲ್ಲಿ ಯಶ್ ಅವ್ರು ಇನ್ವಾಲ್ವ್ ಆಗಿದ್ದಾರೆ. ಟ್ರೈಲರ್ ಅಲ್ಲಿ ಬೇರೆ ಯಾವ ಕ್ಯಾರೆಕ್ಟರ್ ಬಗ್ಗೆನೂ ಬಿಟ್ಕೊಟ್ಟಿಲ್ಲ. ಇದಂತೂ ಟ್ರೈಲರ್ ಅಲ್ಲ, ನೋಡಿದ್ರೆ ಸಿನಿಮಾದ ಒಂದು ಸೀನ್ ಅನ್ಸುತ್ತೆ. ಆದ್ರೆ ಟ್ರೈಲರ್ ಹೆಂಗಿರ್ಬೋದು, ಒಂದು ಸೀನ್ಗೆ ಈ ರೇಂಜ್ಗೆ ಅವ ಕ್ರಿಯೇಟ್ ಮಾಡ್ಬೇಕಾದ್ರೆ ಟ್ರೈಲರ್ ರಿಲೀಸ್ ಆದ್ರೆ ಹೇಗಿರ್ಬೋದು. ಮಾರ್ಚ್ 19ಕ್ಕೆ ಸಿನಿಮಾ ಥಿಯೇಟರ್ಗೆ ಬರ್ತಾ ಇದೆ. ಕನ್ನಡಿಗರಿಗೆ ಇದೊಂದು ಪ್ರೌಡ್ ಮೂಮೆಂಟ್. ಯಶ್ ಅಭಿಮಾನಿಗಳಿಗೆ ಹಬ್ಬ ಅಂತ ಹೇಳ್ತೀನಿ. ನಮಸ್ಕಾರ.